ರಾಜ್ಯದಲ್ಲಿ ಕಾರ್ಡ್ ಪರಿಷ್ಕರಣೆ ಕೋಲಾಹಲವನ್ನು ಸೃಷ್ಟಿಸಿತ್ತು. ಜನರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಜನರ ಸಮಸ್ಯೆಯ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದೆ. ಸದ್ಯಕ್ಕೆ ಪರಿಷ್ಕರಣೆ ಮಾಡದಿರಲು ಸರ್ಕಾರ ನಿರ್ಧಾರವನ್ನು ಮಾಡಿರುವಂಥದ್ದು. ಹಿಂದಿನ ರೇಷನ್ ಕಾರ್ಡ್ಗಳು ಯಥಾವತ್ತಾಗಿ ಮುಂದುವರಿಕೆಯಾಗುತ್ತೆ. ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರ ಕಾರ್ಡು ರದ್ದು, ಉಳಿದ ಕಾರ್ಡು ಮುಂದುವರಿಕೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಬಡವರ ಪರ ನಿಂತಿದೆ ನಿಮ್ಮ ಪಬ್ಲಿಕ್ ಟಿವಿ. ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವುದಾಗಿ ಆಹಾರ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಪರಿಷ್ಕರಣೆ ಮಾಡದಿರಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹಿಂದಿನ ರೇಷನ್ ಕಾರ್ಡ್ಗಳು ಯಥಾವತ್ತಾಗಿ ಮುಂದುವರಿಕೆಯಾಗುತ್ತೆ. ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರ ಕಾರ್ಡು ರದ್ದು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಳೆದ ಒಂದು ವಾರದಿಂದಲೂ ಕೂಡ ಬಡವರ ಪರವಾಗಿ, ಬಡವರ ದನಿಯಾಗಿ ಪಬ್ಲಿಕ್ ಟಿವಿ ನಿಂತಿತ್ತು. ಇವತ್ತಿನ ಆಹಾರ ಸಚಿವರ ಪ್ರೆಸ್ ಮೀಟ್ನಲ್ಲೂ ಕೂಡ ಪಬ್ಲಿಕ್ ಟಿವಿಯ ಪ್ರತಿನಿಧಿಗಳು ವಿಚಾರವನ್ನು ಪ್ರಸ್ತಾಪಿಸಿದ್ರು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ತಮ್ಮ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡಿದೆ. ಅರ್ಥಾತ್ ಕಾರ್ಡುಗಳ ಪರಿಷ್ಕರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇತ್ತು ಪಬ್ಲಿಕ್ ಟಿವಿ. ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ಈಗೆಲ್ಲ ವಾಪಸ್ ಮಾಡಿ. ಯಾರು BPL ಕಾರ್ಡ್ ಕೆಳಗಡೆ ಬರೋರು, APL ಕಾರ್ಡ್ ಏರಿದ್ರೆ ಅವ್ರು ಅಲ್ಲೆಲ್ಲೇ ಇರ್ತಾರೆ. ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ BPL ಕಾರ್ಡ್ ಕೆಳಗಡೆ ತಗೊಳ್ತಾ ಇದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ, ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತದೆ. ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. ನಮ್ಮ ಹತ್ರ ಅಂಕಿ ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ಈಗೆಲ್ಲ ವಾಪಸ್ ಮಾಡಿ. ಯಾರು BPL ಕಾರ್ಡ್ ಕೆಳಗಡೆ ಬರೋರು, APL ಕಾರ್ಡ್ ಏರಿದ್ರೆ ಅವ್ರು ಅಲ್ಲೆಲ್ಲೇ ಇರ್ತಾರೆ. ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ BPL ಕಾರ್ಡ್ ಕೆಳಗಡೆ ತಗೊಳ್ತಾ ಇದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ, ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತದೆ. ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. ಇದು ಆಹಾರ ಮತ್ತು ನಾಗರಿಕರ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರ ಮಾತು. ಪಬ್ಲಿಕ್ ಟಿವಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ತಾತ್ಕಾಲಿಕವಾಗಿ ಕಾರ್ಡ್ಗಳ ಪರಿಷ್ಕರಣೆಯನ್ನು ಸ್ಥಗಿತ ಮಾಡಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ.